ಅಂದ್ರೆ ಇವರು ಏನು ಈ ಫ್ರೀ ಬಿಟ್ಟಿದ್ದಾರೆ, ಈ ಫ್ರೀನೆಲ್ಲ ನಿಲ್ಲಿಸ್ಬಿಟ್ರೆ ನಮ್ಮ ಕರ್ನಾಟಕ ಸುಸ್ವಾಸ್ಥವಾಗಿ ನಡ್ಕೊಂಡು ಹೋಗುತ್ತೆ. ಕರ್ನಾಟಕ ದೇಶನೇ ಹೇಳೋಣ. ಇವರು ರಾಜಕೀಯಗಳು ಆ ರಾಜಕೀಯ ಎಲ್ಲಾ ರಾಜಕೀಯ ರಾಜಕೀಯಗಳು ಕೂಡ ಇವಾಗ ಏನಾಗಿದೆ ಅಂದ್ರೆ ಬರೀ ಫ್ರೀ ಕೊಟ್ಟು ಎಲ್ಲಿಂದ ತರ್ತಾರೆ ಅವ್ರು ಫ್ರೀ? ನಮ್ಮ ಟ್ಯಾಕ್ಸ್ ಗಳನ್ನು ಹಿಡಿದು ನಾವೇನು ಸಾರ್ವಜನಿಕರು ಟ್ಯಾಕ್ಸ್ ಅನ್ನು ಕಟ್ತಾ ಇದ್ದೇವೆ, ಆ ಟ್ಯಾಕ್ಸ್ ಗಳನ್ನು ವಹಿಸಿ ಎಲ್ಲರ ಬಾಯಿಗೂ ಬಡದು ಇವರು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾರೆ ಹೊರತು ಜನಗಳು ಬಡ ಕಾರ್ಮಿಕರು ಸಾರ್ವಜನಿಕರಿಗೆ ಸರ್ಕಾರದಿಂದ ಯಾವುದೇ ಯೋಜನೆಗಳೇ ಜಾಸ್ತಿ ಮಾಡಬಾರ್ದು. ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತದೆ. ಒಂದು ಸಾರಿ ಮಾಡಿದ್ರೆ ಏನೋ ಕನಿಷ್ಠ ಪಕ್ಷ ಒಂದು 5%, 10%, 15% ಜಾಸ್ತಿ ಮಾಡ್ಲಿ. ಇವರು ಒಂದೇ ಸಾರಿ ಏಕ್ದಮ್ 46% ಮಾಡಿಬಿಟ್ರೆ ಸಾರ್ವಜನಿಕರಿಗೆ ಬಹಳ ತೊಂದರೆ. ಬಡವರು ಇವರೆಲ್ಲ ಕಾರ್ಮಿಕರು ಇರ್ತಾರೆ, ಮತ್ತೆ ಸ್ಕೂಲ್ಗೆ ಹೋಗೋರು ಇರ್ತಾರೆ, ಇವರಿಗೆಲ್ಲ ಬಹಳ ತೊಂದರೆ ಆಗುತ್ತೆ. ಒಂದು ಎರಡನೇದು, ಸರ್ಕಾರ ಇವರು ಗ್ಯಾರಂಟಿ ಯೋಜನೆ ಇದೆಯಲ್ಲ, ಈ ಯೋಜನೆಯನ್ನ ನಿಲ್ಲಿಸಬೇಕು ಅಂತ ನನ್ನೊಂದು ಅನಿಸಿಕೆ. ಯೋಜನೆಗಳನ್ನ ಜನರಿಗೆ ತಲುಪಿಸೋದಕ್ಕೆ ಟ್ಯಾಕ್ಸ್ ದುಡ್ಡಲ್ಲಿ ಕೊಡ್ತಾ ಇದ್ದಾರೆ. ಈ ಟ್ಯಾಕ್ಸ್ ದುಡ್ಡನ್ನ ಕೊಡೋದನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಬರುವಂಥ ಆದಾಯದ ಮೂಲನ ಜಾಸ್ತಿ ಮಾಡಿಕೊಳ್ತಾ ಇದ್ದಾರೆ. ಇದು ಸಾರ್ವಜನಿಕ ಸೇವೆ ಅಲ್ಲ, ಕ್ಷೇಮಾಭಿವೃದ್ಧಿ ಮಾಡುವಂಥ ಸರ್ಕಾರಗಳಲ್ಲ. ಮೊದಲು ಇದನ್ನ ಟ್ಯಾಕ್ಸ್ ದುಡ್ಡಲ್ಲಿ ತಗೊಂಡಿರೋದನ್ನ ಜನಗಳ ಸರ್ವಿಸ್ಗೆ ಕೊಡುವಂಥದ್ದು, ಹೆಲ್ತ್ ಆಗಲಿ, ಎಜುಕೇಷನ್ ಆಗಲಿ, ಸ್ಕೀಮ್ಗಳಿಗೆ ಇನ್ವೆಸ್ಟ್ ಮಾಡಬೇಕು. ಸುಮ್ಮನೆ ಈ ಪುಕ್ಸಟ್ಟೆ ಕೊಡುವಂಥ ಗ್ಯಾರಂಟಿ ಯೋಜನೆಗಳನ್ನು ಆದಷ್ಟು ಕಡಿಮೆ ಮಾಡಿ ಸರ್ಕಾರ ಇವುಗಳಿಗೆ ಏನು ಆರೋಗ್ಯ ಮತ್ತು ಶಿಕ್ಷಣ ಆರೋಗ್ಯವನ್ನ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು ಅಂತೀರಾ? ಆಮೇಲೆ ಇನ್ನೊಂದು ಇತ್ತೀಚೆಗೆ ಎಲ್ಲೆಲ್ಲಿ ಅವಶ್ಯಕವಾಗಿ ಸಾರಿಗೆ ವ್ಯವಸ್ಥೆ ಆಗಲಿ ಅಥವಾ ಇನ್ನೊಂದು ಮೂಲಸೌಕರ್ಯಗಳ ವಿಚಾರದಲ್ಲಿ ಅವರು ಹೆಚ್ಚಿನ ಸೌಲಭ್ಯಗಳನ್ನು ಕೊಡೋದು ಸರ್ಕಾರದ ಪ್ರಮುಖ ಇಟ್ ಈಸ್ ಸ್ಟೇಟ್ ವೆಲ್ಫೇರ್ ಇದು ಮಾಡುವಂಥ ಕೆಲಸ. ಅಂಥ ಕೆಲಸಗಳನ್ನು ಹೆಚ್ಚಾಗಿ ಹಮ್ಮಿಕೊಂಡು ಸರ್ಕಾರಕ್ಕೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ನನ್ನ ಅನಿಸಿಕೆ, ಅಭಿಪ್ರಾಯ. ಈ ಯೋಜನೆಗಳನ್ನ ನಿಲ್ಲಿಸ್ಬೇಕು ಅನ್ನೋದು ಮೂರ್ಖತನ. ಎಲ್ಲ ಇರೋರು ಉಣ್ಣಾಕಿರೋರು ನಿಲ್ಲಿಸಿ ಅಂತಾರೆ. ಆಯ್ತಾ? ಆಯ್ತು. ಸರ್, ಸಾರ್ವಜನಿಕರಿಗೆ ಸರ್ ಇಲ್ಲದೆ ಇದ್ದವರಿಗೆ ಬಡವರಿಗೆ ಅವ್ರು ಕೊಡ್ಬೇಕು. ಆಮೇಲೆ ನನ್ನ ದುಡ್ಡಿಂದ ಅವ್ರು ಬದುಕ್ತಾರೆ ಅನ್ನೋದು ಅದು ತಪ್ಪು. ಏನೋ 1000 ರೂಪಾಯಿ ನಾನು ಟ್ಯಾಕ್ಸ್ ಕೊಟ್ಬಿಡ್ತೀನಿ, ಅದರಿಂದಲೇ ಎಲ್ಲ ಆಗ್ತೈತೆ ಅನ್ನೋದು ತಪ್ಪು. ಸಾರಾಸಗಟಾಗಿ ನಿಲ್ಲಿಸಬಾರ್ದು. ಅನರ್ಹರಿಗೆ ಬೇಡ, ಎಲ್ಲ ಹೆಂಗಸರಿಗೂ ಫ್ರೀ ಬೇಡ, ಬಡವರಿಗೆ ಕೊಡಬೇಕು. ಅದು ಬೇಕೇ ಬೇಕು. ದಲಿತರಿಗೆ, ರೈತರಿಗೆ, ಕಾರ್ಮಿಕರಿಗೆ, ಒಪ್ಪತ್ತಿನ ಊಟ, ಗಾರ್ಮೆಂಟ್ನವರು, ಇವರು ಅವರೇ ನಮ್ಮಲ್ಲಿ ಜಾಸ್ತಿ ಇರೋದು. ಕೂಲಿ ಕಾರ್ಮಿಕರು ಜಾಸ್ತಿ 10,000 ದುಡ್ಕೊಂಡು ಅವ್ರು ಏನ್ ಮಾಡ್ತಾರೆ? ಅವರು 60 ರೂಪಾಯಿ 70 ರೂಪಾಯಿ ಅಕ್ಕಿ ತಿನ್ನಕ್ಕಾಗುತ್ತಾ? ಆಗಲ್ಲ. ಇವೆಲ್ಲ ಬೇಕೇ ಬೇಕು. ಉಳ್ಳವರು ಹೊಟ್ಟೆ ತುಂಬಿದಾರೋ ಹೇಳ್ತಾರೆ, ತಪ್ಪು. ಅದು ತಪ್ಪು ಬಿಡಿ. ನೆಗಡಿ ಆಗುತ್ತೆ, ಆಗಲ್ಲ. ಮತ್ತೆ ಹಂಚ್ತಾನೆ, ಅವನು ತುಪ್ಪ ಹಂಚ್ತಾನೆ, ನೆಕ್ತಾನೆ. ಅಷ್ಟು ಯಾವುದೇ ಇದ್ರಲ್ಲಿ ಗಿಡಕ್ಕೆ ನೀರು ಹಾಕಿಸ್ಬೇಕಾದ್ರೆ ಸ್ವಲ್ಪ ಭೂಮಿ ತಾಯಿಗೆ ಹೋಗುತ್ತೆ, ಎಲ್ಲ ಗಿಡಕ್ಕೆ ಹೋಗಲ್ಲ. ಹಂಗಂತ ಸಾರಾಸಗಟಾಗಿ ಯಾವುದನ್ನು ನಿಲ್ಲಿಸಬಾರ್ದು. ಹೆಂಗ್ ನಡೆಯುತ್ತೆ? ಟ್ಯಾಕ್ಸ್ ಇಂದಲೇ ನಡೆಯುತ್ತೆ. ಅವರು ಲಂಚ ತಗೊಳ್ಳೋದು ತಪ್ಪು. ಆಯ್ತಾ? ಕಾಲಕ್ಕೆ ಎಲ್ಲ ಇನ್ಕ್ರೀಸ್ ಮಾಡ್ಬೇಕು. ಆಮೇಲೆ ಅವ್ರು ಯಾರಿಗೆ ಜನಗಳಿಗೆ ಕೊಡೋದನ್ನ ಅದನ್ನು ಇನ್ಕ್ರೀಸ್ ಮಾಡ್ಬೇಕು. ಆಯ್ತಾ?